ಬೆಳಕು ನ್ಯೂಸ್ 1 ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಚಿಂತಾಮಣಿಯಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯಲ್ಲಿ ರೈತರು ಸಹ ಭಾಗಿ. ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಕೆ. ಕರ್ನಾಟಕ ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಇಂದು ಬಿಜೆಪಿ ವತಿಯಿಂದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾ ಜಾಥಾದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ರೈತರು ಸಹ ಪಾಲ್ಗೊಂಡಿದ್ದರು. ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದ ಜಾಥಾವು ತಾಲೂಕು ಕಚೇರಿಯ ಬಳಿ ಸೇರಿತು. ಈ ಸಂದರ್ಭದಲ್ಲಿ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡ, ತಾಲೂಕು ಬಿಜೆಪಿ ಮುಖಂಡರಾದ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮತ್ತಿತರೆ ಮುಖಂಡರು ಮಾತನಾಡಿ ಸರ್ಕಾರದ ರೈತ ವಿರೋಧಿ ಧೋರಣೆ, ಅಸಮರ್ಥ ಆಡಳಿತ, ಉಪಯೋಗವಲ್ಲದ ಯೋಜನೆಗಳನ್ನು ಬಲವಾಗಿ ಖಂಡಿಸಿದರು. ನೆರೆದಿದ್ದ ಕಾರ್ಯಕರ್ತರು ಮತ್ತು ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ನಂತರ ಇದಕ್ಕೆ ಸಂಬಂಧಿಸಿದ ಮನವಿ ಪತ್ರವನ್ನು ತಾಲೂಕಿನ ತಹಸೀಲ್ದಾರ್ ಅವರಿಗೆ ಸಲ್ಲಿಸಲಾಯಿತು. ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ರೈತರನ್ನ ಅನ್ನದಾತರು ಮರ್ತಿದೆ. ಇವತ್ತು ದೇಶದಲ್ಲಿ 26 ಕೋಟಿ ರೈತರಿರೋದು, ಅದರಲ್ಲಿ 82% ಸಣ್ಣ ರೈತರಿರೋದು. ಈಗ ಅನ್ನದಾತರನ್ನ ಮರ್ತಂತ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ 2000 ರೈತರು ಕೊಡ್ತಾ ಇತ್ತು. ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಅದನ್ನು ತೆಗೆದುಹಾಕಿದ್ರು. 5 ಲಕ್ಷ ರೂಪಾಯಿ ಪರಿಹಾರ ದರವಾಗಿ ಕೊಡ್ತಾ ಇದ್ರು, ಅದನ್ನ ಲಕ್ಷಕ್ಕೆ ಇಳಿಸಿದ್ರು. ಇವರು ಕೊಡೋದು ರೈತರಿಗೆ ಕೊಡೋದಲ್ಲ, ರೈತರಿಗೆ ಕಂಡಂತ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಬೆಂಬಲ ಬೆಲೆ ಕೊಡೋದಕ್ಕೆ ಇವರಂಗ ಇಲ್ಲ, ಕೊಟ್ಟಿಲ್ಲ. ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳ ಇವೆಲ್ಲ ಖರೀದಿ ಮಾಡಬೇಕಾಗಿತ್ತು, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ದಿವಾಳಿ ಸರ್ಕಾರ ಆಗಿ ಅವರ ಶೂನ್ಯ ಸಾಧನೆಗಳು, ಭ್ರಷ್ಟಾಚಾರ 63% ಅಲ್ಲಿ 103% ಹೋಗಿ
ಆ ಭ್ರಷ್ಟಾಚಾರದ ಕೂಡಲೇ ಇವತ್ತು ಫಂಕ್ಷನ್ ಮಾಡ್ತಾ ಇದ್ದಾರೆ. ಸರ್ಕಾರಿ ದುಡ್ಡಲ್ಲಿ ಫಂಕ್ಷನ್. ಇವರ ಸಾಧನೆಗಳು ಶಿಡ್ಲಘಟ್ಟ ಫಂಕ್ಷನ್, ಚಿಂತಾಮಣಿ ಫಂಕ್ಷನ್, ಇವತ್ತು ಹಾಸನ ಫಂಕ್ಷನ್, ಒಂದು ಫಂಕ್ಷನ್ ಕೋಟಿ ರೂಪಾಯಿ ಖರ್ಚು. ಇವು ಸರ್ಕಾರಿ ಇಂಥ ಭ್ರಷ್ಟ ಸರ್ಕಾರವನ್ನ ಜನ ಆಯ್ಕೆ ಮಾಡಿದ್ರು ಒಳ್ಳೇದು ಅಂತ ಹೇಳ್ಬೋದು. ಇವತ್ತು ಇವರು ಮಾಡ್ತಾ ಇರೋ ಕೆಲಸ ಅಧಿಕಾರಕ್ಕೆ ಹೋಗಿ ಹಂಚ್ಕೊಳ್ಳೋಗ್ಬಿಟ್ಟು ಸರ್ಕಾರ ಜನಗಳಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿ ಅವರು 2,000 3,000 ಹಾಕೋದ್ರಿಂದ 15,000 ಹಾಕಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲಿ ಕಲ್ಯಾಣಿ ಯೋಜನೆ ಮಾಡಿದ್ದಾರೆ. ಅದಕ್ಕೆ 15,000 ಕೋಟಿ ಬಜೆಟ್ ಇಟ್ಟಿದ್ದಾರೆ. ಇವತ್ತು ಅದೇ ರೀತಿ ಪುಷ್ಪ ಹೂವಿನ ಮಾರ್ಕೆಟ್, ದೇಶದಾದ್ಯಂತ ಮಾರ್ಕೆಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದನ್ನ ಮಾನ್ಯ ನಮ್ಮ ಸಂಸದರಾದಂತಹ ಸುಧಾಕರ್ ಅವರು ಈ ಕಲ್ಯಾಣಿ ಯೋಜನೆಯನ್ನ, ಈ ಪುಷ್ಪ ಮಾರ್ಕೆಟ್, ದೇಶದ ಪುಷ್ಪ ಮಾರ್ಕೆಟ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ರೈತರ ಬಗ್ಗೆ ಕಾಳಜಿ ಇರುವಂತ ನಮ್ಮ ಸಂಸದರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಸಿಗಲಿ ಅಂತ ನೋಡ್ಕೊಳ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಬಜೆಟ್ನಲ್ಲಿ ಲೋಕಸಭೆಯಲ್ಲಿ ರೈತರ ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇದೆ. ಯಡಿಯೂರಪ್ಪನವರು ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ದು, ಅದೇ ರೀತಿ ಲೋಕಸಭೆಯಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಸಂಸದರು ಒಂದು ಚರ್ಚೆ ನಡೆಸ್ತಾ ಇದ್ದಾರೆ. ಇದರಿಂದ ರೈತರ ಬಗ್ಗೆ ಇರುವಂತ ನರೇಂದ್ರ ಮೋದಿ ಬಿಜೆಪಿ ಪಕ್ಷದ ಕಾಳಜಿ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಲ್ಲ. ಇದು ಅಮ್ಮಮ್ಮ ಅಂದ್ರೆ ಒಂದು 3 ಸ್ಟೇಟಲ್ಲಿ ಇದೆ. ನೆಕ್ಸ್ಟ್ ಇದು ನಿರ್ನಾಮ ಆಗುತ್ತದೆ. ರೈತರ ಅನ್ನದಾತರನ್ನ ಯಾವತ್ತು ಕಡೆಗಣಿಸಿದ್ರೆ ಆ ಶಾಪ, ಇಡೀ ಶಾಪ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಆದ್ರಿಂದ ಈ ಪಕ್ಷನ ಕೂಡಲೇ ಜನರು ತಿರಸ್ಕಾರ ಅಂತ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವೆಲ್ಲ ರೈತರ ಪರವಾಗಿ ನಿಂತು ಅನ್ನದಾತರ ಪರವಾಗಿ ನಾವು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋಣ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಬೋದು. ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ರೈತರಿಗೆ ಯಾವ ತರ ಅನ್ಯಾಯ ಆಗ್ತಾ ಇದೆ, ಯಾವ ತರ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇದೆಯಲ್ಲ. ನಮ್ಗೆ ಏನಂತಂದ್ರೆ 5 ಪುಟ್ಟಿ ಬಾಗಿಗಳು ಕೊಟ್ಬಿಟ್ರು. ಅಮ್ಮ ನಿನಗೆ ಫ್ರೀ, ಅಮ್ಮ ನಿನ್ ಗಂಡ ಹೋದ್ರೆ ಎಷ್ಟು ದುಡ್ಡು ಆಗ್ತದಮ್ಮ, ಅದೆಲ್ಲ ಫ್ರೀ. ಯಾರ ದುಡ್ಡಪ್ಪ ಇದು? ಎಲ್ಲರ ದುಡ್ಡಪ್ಪ, ಎಲ್ಲರ ಟ್ಯಾಕ್ಸ್ ದುಡ್ಡು, ಎಲ್ಲರದ ನಮ್ಮ ದುಡ್ಡನ್ನ ನೀವು ಮಜಾ ಮಾಡ್ತಾ ಇದ್ದೀರಿ. ನೀವಿಬ್ರು 2 ಸೀಟಿಗೋಸ್ಕರ ಇಡೀ ರಾಜ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿನಗೂ ಒಳ್ಳೇದಾಗಲ್ಲ, ಡಿ.ಕೆ. ಶಿವಕುಮಾರ್ ಅವರೇ ನಿನಗೂ ಒಳ್ಳೇದಾಗಲ್ಲ. ರೈತರನ್ನ ನೋವು, ರೈತರ ಕಷ್ಟ ನಿಮ್ಮಿಬ್ಬರಿಗೂ ಯಾವತ್ತೋ ಒಂದು ದಿನ ಕೆಟ್ಟ ಗಿನೆಗಳು ಬರ್ತಾ ಇದೆ ಅಂತ ಹೇಳ್ತಾ ಭಾಗ್ಯಗಳಿಗೂ ದ್ರೋಹ ಮಾಡ್ತಾ ಇದ್ದಾರೆ, ರೈತರಿಗೂ ದ್ರೋಹ ಮಾಡ್ತಾ ಇದ್ದಾರೆ. ಇವತ್ತು ಏನು ಭಾಗ್ಯಗಳಲ್ಲಿ ಕೂಡ ಹೇಳಿರ್ತಕ್ಕಂಥ ಮಾತು ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಅಂದ್ರು. ಯಾವುದು ಬರೀ ಕೆಂಪು ಬಸ್ಸು, ಡಕೋಟಾ ಬಸ್ ಮಾತ್ರ ಫ್ರೀ ಕೊಟ್ಟಾರೆ. ಮತ್ತೆ ಯಾವ ಬಸ್ಸು ಫ್ರೀ ಕೊಡಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಕೊಡಕ್ಕೂ ಆಗೋದಿಲ್ಲ. ಅವ್ರ ಹತ್ರ ಮಾಸ್ಕ್ ಕೊಟ್ಟರು 5 ಗ್ಯಾರಂಟಿ ಕೂಡ ಅವ್ರು ನಡ್ಸ್ಕೊತಾ ಇಲ್ಲ. ಇವತ್ತು 2.5 ವರ್ಷ ಆಗಿದೆ. ಸೀಟು ಹಂಚಿಕೆಯಲ್ಲಿ ಇವತ್ತು ನಾಟಿ ಕೋಳಿನ ತಿನ್ಕೊಂಡು ಅವ್ರ ಅಧಿಕಾರಕ್ಕೆ ಅವ್ರೇನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ದಿನ ಬೆಳಗ್ಗೆ ಅಂದ್ರೆ ನಾವು ಟಿವಿಗಳಲ್ಲಿ ನೋಡ್ತಕ್ಕಂಥ ಕೆಲಸ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಕಬ್ಬಿನ ನಮ್ಮ ಬೆಳೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಮಹಾರಾಷ್ಟ್ರ ಪಕ್ಕದಲ್ಲೇ ಇದೆ, ಬೆಳಗಾವಿಗೆ ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಾರೆ. ಇಲ್ಲಿ ಸುಮಾರು ತಿಂಗಳುಗಟ್ಟಲೆ ರೈತರು ರಾತ್ರಿ ಎಲ್ಲ ಧರಣಿ ಮಾಡಿದ್ರು ಕೂಡ ಇದುವರೆಗೂ ಅವ್ರು ಯಾವುದೇ ಕಾರಣಕ್ಕೆ ಅವ್ರು 3,500 ಕೊಡಕ್ಕೆ ಇವ್ರ ಕೈಯಲ್ಲಿ ಒಪ್ಪಂದ ಮಾಡ್ಕೊಳಕ್ಕೆ ಆಗ್ಲೇ ಇಲ್ಲ. ಅದ್ರ ಜೊತೆಗೆ ಇವತ್ತು ಮೆಕ್ಕೆಜೋಳ ಬೆಳೀತಾ ಇದ್ರೆ ಎಲ್ಲ ದಾರಿಗೆ ಸುರಿತಾ ಇದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ನಿಗದಿ ಪಡೆದಿರೋದು, ಕೇಂದ್ರ ಸರ್ಕಾರ ಹೇಳಾದ್ಬೇಕು ರಾಜ್ಯ ಸರ್ಕಾರದಲ್ಲಿ ಒಂದು ಖರೀದಿ ಕೇಂದ್ರ ಓಪನ್ ಮಾಡಕ್ಕೆ ಆಗಿಲ್ಲ. ಅದು ಬೇಕಾಗಿಲ್ಲ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೀತಕ್ಕಂಥ ಜನರಿಗೆ ಈ ಬಾರಿ ಮಾವನ್ನ ಎತ್ಕೊಂಡು ಹೋಗ್ಬಿಟ್ಟು ಮಾವಿನ ಕಿತ್ತೇ ಇಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು, ಇದುವರೆಗೂ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ರೈತರ ಪರವಾಗಿ ಸರ್ಕಾರ ಇಲ್ಲ, ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ರೈತರು ಹಾಳು ಮಾಡಿದ್ರೆ ಈ ದೇಶ ಹಾಳಾಗುತ್ತೆ.
ಊಟ ಸಿಗಲ್ಲ ಅಂತ ಗೊತ್ತಿಲ್ಲ. ರೈತರು ನಿಲ್ಬೇಕು. ಅವ್ರ ಸರ್ಕಾರ 2.5 ವರ್ಷ ಕೊಟ್ಟಿರ್ತಕ್ಕಂಥ ಇನ್ನೂ 2.5 ವರ್ಷ ಇದೆ. ಇನ್ನೇನಾದ್ರೂ ಕಣ್ಣು ತಲುಪಿ ಅವರಿಗೆ ನಮ್ಮ ರೈತರು ಬರೋ ಕೆಲಸ ಮಾಡಿ ಅಂತ ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಅಧ್ಯಕ್ಷರಾದ BV ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಧರಣಿ ಮಾಡ್ಬೇಕಂತ ಹೇಳಿದ್ರೆ ಇದುವರೆಗೆ 170 ಕ್ಷೇತ್ರ. ಚಿಕ್ಕಬಳ್ಳಾಪುರ, ಚಿಂತಾಮಣಿ ಕೂಡ ಮೆಕ್ಕೆಜೋಳ ಬೆಳೀತಕ್ಕಂಥ ಸಾಕಷ್ಟು ಬೆಳೀತಾ ಇದ್ದಾರೆ. ಇಲ್ಲಿ ಕೂಡ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಒಂದು ನಮ್ಮ ಆಗ್ರಹ ಇದೆ. ನಮ್ಮ ರೈತರೆಲ್ಲ ಇರ್ತಕ್ಕಂಥ ಎಲ್ಲ ಮನವಿಯಿಂದ ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಮುಟ್ತಕ್ಕಂಥ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ಇವತ್ತು ಬಂದಿರ್ತಕ್ಕಂಥ ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಸರ್, ತಮ್ಮ ಮನವಿನ ಒಂದ್ಸರಿ ಓದ್ಬಿಡ್ತೀನಿ. ಈ ಮನವಿನ ದಯಮಾಡಿ ಇದನ್ನ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮನವಿ ಮಾಡಬೇಕು. ಮಾನ್ಯ ತಹಸೀಲ್ದಾರರು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಮಾನ್ಯರೇ, ವಿಷಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧ ಧೋರಣೆ ವಿರುದ್ಧ ಪ್ರತಿಭಟನೆ ಮತ್ತು ಆಗ್ರಹ ಸಲ್ಲಿಸುವ ಬಗ್ಗೆ. ಈ ಮೇಲ್ಕೊಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ನೇತೃತ್ವ ಸರ್ಕಾರವು ರೈತರ ಬದುಕನ್ನು ಸಂಕಷ್ಟಕ್ಕೆ ಜೋಡಿದ್ದು ರೈತರ ವಿರುದ್ಧವಾಗಿ ನೀತಿಯಿಂದ ಕೃಷಿ ಕ್ಷೇತ್ರವನ್ನು ಬಲಿ ಪಡೆಯುತ್ತಿದೆ. ಸರ್ಕಾರ ಕೈಗೊಂಡಿರುವ ಪ್ರತಿಯೊಂದು ನಿರ್ಧಾರವು ರೈತರಿಗೆ ಶಾಪವಾಗಿದ್ದು ಅನ್ನದಾತನ ಕಣ್ಣೀರಿಗೆ ಕಾರಣವಾಗಿದೆ. ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ 2,400 ರೂಪಾಯಿಗಳಿಂದ